what is cryptocurrency and what is Bitcoin and Geocoin and what is the difference between the both coins, and I will tell you the entire detail in this video. Just watch the entire video. So today we can going to discuss about a cryptocurrency. ನಮಗೆ ಇಂಗ್ಲಿಷ್. ಸೊ ಈ ಕ್ರಿಪ್ಟೋ ಕರೆನ್ಸಿ ಏನಪ್ಪಾ ಅಂತ ನಾವು ಇವಾಗ ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿ ಒಂದು ಕ್ರಿಪ್ಟೋ ಕರೆನ್ಸಿ ವರ್ಲ್ಡ್ ಬಗ್ಗೆ ಹಲವಾರು ಜನಗಳಿಗೆ ಮಾಹಿತಿ ಇಲ್ಲದೆ ಇರಬಹುದು. ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು ಮತ್ತು ಬಿಟ್ಕಾಯಿನ್ ಯಾವ ರೀತಿ ವರ್ಕ್ ಆಗ್ತಾ ಇದೆ, ಹಾಗೆ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥ ಈ ಬಿಟ್ಕಾಯಿನ್ ಮತ್ತು ಜಿಯೋ ಕಾಯಿನ್ಗಳು ಏನು, ಸೊ ಇಲ್ಲಿ ಜಿಯೋ ಕಾಯಿನ್ಗಳನ್ನ ನೀವು ಯಾವ ರೀತಿ ಫ್ರೀಯಾಗಿ ಅರ್ನ್ ಮಾಡೋದು ಮತ್ತು ಇವುಗಳನ್ನ ಇನ್ವೆಸ್ಟ್ ಮಾಡಿ ನೀವು ಯಾವ ರೀತಿ ಅಮೌಂಟ್ಗಳನ್ನ ರೈಸ್ ಮಾಡೋದು ಅಂತಕ್ಕಂಥ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ನಾವು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕ್ರಿಪ್ಟೋ ಕರೆನ್ಸಿ ಏನಪ್ಪಾ ಅಂತಂದ್ರೆ, ಇವಾಗ ಈ ಹಿಂದೆ ಹಲವಾರು ಪ್ರಾಚೀನಗಳಲ್ಲಿ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಹಿಂದಿನ ಕಾಲಕ್ಕೆ ಹೋಗೋದಾತಂದ್ರೆ ಹಿಂದಿನ ಕಾಲದಲ್ಲಿ ಲೇವಾದೇವಿಗೋಸ್ಕರ ನಾವು ಏನಪ್ಪಾ ಬಳಸ್ತಾ ಇದ್ವಿ ಅಂತಂದ್ರೆ, ಇವಾಗ ದನಗಳಿಗೋಸ್ಕರ ದನಗಳನ್ನ ಎಕ್ಸ್ಚೇಂಜ್ ಮಾಡೋದಾಗಿರ್ಬೋದು, ಆಕಳ ಅಥವಾ ಎಮ್ಮೆ ಕುರಿ ಕೋನಗಳನ್ನ ಎಕ್ಸ್ಚೇಂಜ್ ಮಾಡ್ತಾ ಇದ್ವಿ. ಹಾಗೇನೆ ಭತ್ತ ಕೊಟ್ರೆ ರಾಗಿ ಕೊಡೋದಾಗಿರ್ಬೋದು, ರಾಗಿ ಕೊಟ್ರೆ ಗೋಧಿ ಕೊಡೋದಾಗಿರ್ಬೋದು, ಈ ತರದ ಒಂದು ಟ್ರಾನ್ಸಾಕ್ಷನ್ಗಳು ನಡೀತಾ ಇತ್ತು. ಅವಾಗ ಇಲ್ಲಿ ಪ್ರಾಬ್ಲಮ್ ಏನಾಯ್ತಪ್ಪ ಅಂತಂದ್ರೆ, ನನಗೆ ಗೋಧಿ ಬೇಕಾಗಿದೆ ಬಟ್ ಎದುರುಗಡೆ ಇರೋನಿಗೆ ಭತ್ತ ಬೇಕಾಗಿಲ್ಲ. ಸೊ ಈ ತರದೊಂದು ತೊಂದರೆಗಳು ಬಂದಾಗ ಇಲ್ಲಿ ಈ ಒಂದು ಟ್ರಾನ್ಸಾಕ್ಷನ್ ಏನಾಯ್ತು ತೊಂದರೆ ಆಗ್ತಾ ಬಂತು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ನಾವು ಚಿನ್ನದ ನಾಣ್ಯಗಳು ಮತ್ತು ಬೆಳ್ಳಿ ನಾಣ್ಯಗಳನ್ನ ಬಳಸ್ತಾ ಬಂದ್ರು. ಸೊ ಅಲ್ಲಿ ಏನಾಯ್ತು, ಚಿನ್ನದ ನಾಣ್ಯಗಳು ಜಾಸ್ತಿ ಭಾರ ಆಗಿರೋದ್ರಿಂದ ಪ್ರಯಾಣ ಬೆಳೆಸೋ ಸಮಯದಲ್ಲಿ ಅವ್ರಿಗೆ ತೊಂದರೆ ಆಗ್ತಾ ಇತ್ತು, ಅಥವಾ ಕಳ್ತನ ಆಗ್ತಿರ್ಬೋದು, ಅಥವಾ ಈ ಬೆಳ್ಳಿ ನಾಣ್ಯಗಳು ಚಿನ್ನದ ನಾಣ್ಯಗಳನ್ನ ಇಟ್ಟುಕೊಳ್ಳೋದು ತುಂಬಾನೇ ಅವ್ರಿಗೆ ಭಾರ ಅನಿಸ್ತಾ ಇತ್ತು. ಸೊ ಈ ಒಂದು ವಿಷಯನ ಇಟ್ಟುಕೊಂಡಲ್ಲಿ ಪ್ರಾಬ್ಲಮ್ ಬಂದಾಗ ಅವರು ಬ್ಯಾಂಕ್ ಸಿಸ್ಟಮ್ಗಳನ್ನ ತಂದ್ರು. ಬ್ಯಾಂಕ್ ಸಿಸ್ಟಮ್ಗಳು ಬಂದಾಗ ಇಲ್ಲಿ ನಿಮ್ಮ ಚಿನ್ನದ ನಾಣ್ಯಗಳನ್ನ ಹೋಗಿ ನೀವು ಬ್ಯಾಂಕ್ ಅಲ್ಲಿ ಇಟ್ಟಾಗ ಅವರು ಒಂದು ಪ್ರಾಮಿಸರಿ ನೋಟನ್ನ ಕೊಡ್ತಾ ಇದ್ರು. ಈ ಪ್ರಾಮಿಸರಿ ನೋಟನ್ನ ನೀವು ಇಟ್ಟುಕೊಂಡು ಎಲ್ಲಿ ಬೇಕಾದ್ರೂ ವ್ಯವಹಾರ ಮಾಡಬಹುದಾಗಿತ್ತು. ಸೊ ಆ ಪ್ರಾಮಿಸರಿ ನೋಟ್ ಬಂದು ನಿಮ್ಮ ಚಿನ್ನದ ನಾಣ್ಯ ಆಗಿರ್ಲಿ ಅಥವಾ ಬೆಳ್ಳಿ ನಾಣ್ಯಗಳಾಗಿರ್ಲಿ, ಅದನ್ನ ಎಷ್ಟು ನೀವು ಎಷ್ಟು ಮೌಲ್ಯದಲ್ಲಿ ಇಟ್ಟಿರ್ತೀರೋ ಅಷ್ಟೇ ವ್ಯಾಲ್ಯೂ ಇರ್ತಕ್ಕಂಥ ಪ್ರಾಮಿಸರಿ ನೋಟನ್ನು ನಿಮಗೆ ಕೊಡ್ತಾ ಇದ್ರು. ಸೊ ಇವಾಗ ಪ್ರೆಸೆಂಟ್ ಕಾಲದಲ್ಲಿ ಅವೇ ಪ್ರಾಮಿಸರಿ ನೋಟ್ ಆಗಿ ಬದಲಾಗಿರುವಂತದ್ದು. ಸೊ ಪ್ರೆಸೆಂಟ್ಲಿ ನಾವು ಹೇಳೋದೇನಪ್ಪಾ ಅಂತಂದ್ರೆ, ಅದಾದ ನಂತರ ನಾವು ಹಣಗಳನ್ನ ಬಳಸ್ತಾ ಇದ್ವಿ. ಹಣಗಳ ನಂತರ ಇವಾಗ ಬಂದಿರೋದು ಡಿಜಿಟಲ್ ಕರೆನ್ಸಿ ಬಂದಿದೆ. ಡಿಜಿಟಲ್ ಕರೆನ್ಸಿ ಅಂದ್ರೆ UPI ಮುಖಾಂತರ ನೀವು ಟ್ರಾನ್ಸಾಕ್ಷನ್ ಮಾಡೋದಾಗಿರ್ಬೋದು. ಸೊ ಎಲ್ರಿಗೂ ಯಾರಿಗೆ ಬೇಕಾದ್ರೂ ನೀವು ಅಮೌಂಟ್ ಅನ್ನ ಕಳಿಸ್ತಾ ಇರ್ಬೋದು. ಸೊ ಇಲ್ಲಿ ನೀವು ಕಳಿಸ್ತಕ್ಕಂಥ ಮಾಹಿತಿಯನ್ನ ನಿಮ್ಮ ಒಂದು ಲೆಡ್ಜರ್ ನಲ್ಲಿ ಎಂಟ್ರಿ ಮಾಡ್ತಾರೆ. ಸೊ ನಿಮ್ಮ ಒಂದು ಮಾಹಿತಿಯನ್ನು ಕೂಡ ಲೆಡ್ಜರ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಯಾರು ನಿಮ್ಮ ರಿಸೀವರ್ಸ್ ಇರ್ತಾರೋ ಅವರ ಒಂದು ಲೆಡ್ಜರ್ ಕೂಡ ಇಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗೇನೆ ಇಲ್ಲಿ ಮೀಡಿಯೇಟರ್ ಆಗಿರ್ತಕ್ಕಂಥ ಬ್ಯಾಂಕ್ ಗಳ ಲೆಡ್ಜರ್ ಅನ್ನು ಕೂಡ ಎಂಟ್ರಿ ಮಾಡುವಂಥದ್ದು. ಸೊ ಹೀಗಾಗಿ ಹಲವಾರು ಲೆಡ್ಜರ್ ಗಳನ್ನ ಮೇಂಟೈನ್ ಮಾಡೋದ್ರಿಂದ ಇಲ್ಲಿ ಈ ಎಲ್ಲ ಒಂದು ತಪ್ಪುಗಳನ್ನ ಪಾರ್ ಮಾಡ್ಲಿಕ್ಕೆ ನೆಕ್ಸ್ಟ್ ಒಂದು ಹಂತದಲ್ಲಿ ಬಂದಿರೋದ ಈ ಒಂದು ಕ್ರಿಪ್ಟೋ ಕರೆನ್ಸಿ. ಕ್ರಿಪ್ಟೋ ಕರೆನ್ಸಿ ಏನಪ್ಪಾ ಅಂತಂದ್ರೆ, ಇಲ್ಲಿ ತುಂಬಾ ಸುಲಭವಾಗಿರ್ತಕ್ಕಂಥ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಏನಂತಂದ್ರೆ ಮೀಡಿಯೇಟರ್ ಕೂಡ ಇರೋದಿಲ್ಲ. ಸೆಂಟ್ರಲೈಸ್ ಅನ್ನ ತಪ್ಪಿಸೋಕೋಸ್ಕರ ಬಂದಿರತಕ್ಕಂಥ ಡಿಸೆಂಟ್ರಲೈಸ್ಡ್ ಆಗಿರ್ತಕ್ಕಂಥ ಕರೆನ್ಸಿನೇ ಈ ಒಂದು ಕ್ರಿಪ್ಟೋ ಕರೆನ್ಸಿ. ಏನಪ್ಪಾ ಅಂದ್ರೆ, ನೀವು ಇಲ್ಲಿ ಟ್ರಾನ್ಸಾಕ್ಷನ್ ಅಲ್ಲಿ ಯಾವ ರೀತಿ ಮಾಡೋದಪ್ಪ ಅಂತಂದ್ರೆ, ಜಸ್ಟ್ ನೀವು ಒಂದು ಪರ್ಟಿಕ್ಯುಲರ್ ಆಗಿ ಕ್ರಿಪ್ಟೋ ಕರೆನ್ಸಿಗೋಸ್ಕರ ಹಲವಾರು ಆ್ಯಪ್ಗಳಿದೆ. ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ಮ ಹತ್ರ ಇರ್ತಕ್ಕಂಥ ಕ್ರಿಪ್ಟೋ ಕರೆನ್ಸಿಗಳನ್ನ ವ್ಯಾಲೆಟ್ ಅಲ್ಲಿ ಇರ್ತವೆ, ಪರ್ಚೇಸ್ ಮಾಡಿರ್ತೀರ ಅಂತ ಅನ್ಕೊಳ್ಳಿ. ಆ ವ್ಯಾಲೆಟ್ಗಳು ಇರ್ತಕ್ಕಂಥ ನಿಮ್ಮ ಕ್ರಿಪ್ಟೋ ಅಮೌಂಟ್ ಅನ್ನ ಜಸ್ಟ್ ನೀವು ವರ್ಲ್ಡ್ ಅಲ್ಲಿ ಯಾರಿಗೆ ಬೇಕಾದ್ರೂ ಕೂಡ ಸೆಂಡ್ ಮಾಡಬಹುದು. ಇಲ್ಲಿ ನಿಮಗೆ ಯಾರೇ ಮೀಡಿಯೇಟರ್ ಕೂಡ ಇರೋದಿಲ್ಲ. ಸೊ ಇಲ್ಲಿ ಯಾವುದೇ ರೀತಿಯಂತ ರಿಸ್ಕ್ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಕ್ರಿಪ್ಟೋ ಕರೆನ್ಸಿಗಳನ್ನ ಜಾರಿಗೆ ತಂದರು. ಸೊ ಅಮೆರಿಕಾದಲ್ಲಿ ಒಂದು ಲೆಮನ್ ಬ್ರದರ್ಸ್ ಅಂತ ಒಂದು ಫೈನಾನ್ಸ್ ಕಂಪನಿ ಇತ್ತು. ಆ ಫೈನಾನ್ಸ್ ಕಂಪನಿ ಮುಚ್ಚೋದ ನಂತರ ಅವರ ಒಂದು ಸಾಲದ ಬಾಧೆನ ಅವರು ವಾಪಸ್ ಮಾಡಕ್ ಆಗದೆ ಇದ್ದದ ಕಾರಣಕ್ಕೋಸ್ಕರ ಅವರು ಈ ಒಂದು ಬಿಟ್ಕಾಯಿನ್ ಸಿಸ್ಟಮ್ ಅನ್ನ ತಂದಿತ್ತು. ಬಿಟ್ಕಾಯಿನ್ 2009 ಲಾಂಚ್ ಆಗಿತ್ತು. ಸೊ ನಾಕಾಮೋಟಾ ಅಂತಕ್ಕಂಥವ್ರು ಈ ಒಂದು ಬಿಟ್ಕಾಯಿನ್ ಅನ್ನ ಲಾಂಚ್ ಮಾಡಿದ್ರು. ಸೊ ಈ ವ್ಯಕ್ತಿಯ ಬಗ್ಗೆ ಯಾವುದೇ ರೀತಿಯಾದ ಡೀಟೇಲ್ಸ್ ಕೂಡ ಇಲ್ಲ. ಈ ಒಂದು ಒಬ್ಬ ವ್ಯಕ್ತಿನ ಅಥವಾ ಗುಂಪ ಯಾವುದೇ ರೀತಿಯಾದಂತ ಮಾಹಿತಿ ಕೂಡ ಇಲ್ಲಿ ನಮಗೆ ಸಿಗ್ತಾ ಇಲ್ಲ. ಸೊ ಇನ್ನು ನಾವು ನೆಕ್ಸ್ಟ್ ಟಾಪಿಕ್ ಬರೋದಾತಂದ್ರೆ, ವಾಟ್ ಈಸ್ ಬಿಟ್ಕಾಯಿನ್. ಬಿಟ್ಕಾಯಿನ್ ಅಂದ್ರೆ ಏನಂತ ನೋಡೋದಾತಂದ್ರೆ, ಇಲ್ಲಿ ಬಿಟ್ಕಾಯಿನ್ ಒಂದು ಕ್ರಿಪ್ಟೋ ಕರೆನ್ಸಿ. ಸೊ ಆ ಸಮಯದಲ್ಲಿ ಬಿಟ್ಕಾಯಿನ್ ನ ಬೆಲೆ ತುಂಬಾನೇ ಕಡಿಮೆ ಆಗಿತ್ತು ಇಂಡಿಯನ್ ರುಪೀಸ್ಗೆ ಹೋಲಿಸಿದ್ರೆ. ಅವಾಗ ಅದನ್ನ ಯಾರು ಕೂಡ ಬಿಲೀವ್ ಮಾಡಿದೇನೆ, ಯಾರು ಕೂಡ ಪರ್ಚೇಸ್ ಮಾಡಿದೇನೆ ಹಾಗೇನೆ ಉಳಿದಿತ್ತು. ಸೊ ಪರ್ಚೇಸ್ ಮಾಡಿರೋರು ಇವಾಗ ಕೋಟ್ಯಾಧೀಶರು ಆಗಿರ್ತಕ್ಕಂಥ ಖಂಡಿತ. ಯಾಕಂದ್ರೆ ಪ್ರಸ್ತುತ ಒಂದು ಬಿಟ್ಕಾಯಿನ್ ನ ಬೆಲೆ ನಿಯರ್ಲಿ 92 lakhs, 92 ಲಕ್ಷ ಆಗಿರ್ತಕ್ಕಂಥ ಈ ಒಂದು ಬಿಟ್ಕಾಯಿನ್ ನ ಬೆಲೆ. ಸೊ ಆಗ ಎಷ್ಟಿತ್ತು ಅಂತ ತುಂಬಾನೇ ಕಡಿಮೆ ಇತ್ತು. 5,000 6,000ದಲ್ಲಿ ಇರ್ತಕ್ಕಂಥ ಬಿಟ್ಕಾಯಿನ್ ನ ಬೆಲೆ ಇವಾಗ ಈ ತರ ಗಗನಕ್ಕೆ ಇರ್ತದೆ. ಸೊ ನಿಯರ್ಲಿ ಇವಾಗ ಟ್ರಂಪ್ ಅವರು ಅನೌನ್ಸ್ ಮಾಡಿರ್ತಕ್ಕಂಥ $550 billion ಬಿಸ್ನೆಸ್ ಏನಿದೆ, ಸೊ ಅವರು ಕೂಡ ಕ್ರಿಪ್ಟೋ ಕರೆನ್ಸಿಗೆ ಎಂಟರ್ ಆಗ್ತಿರೋದ್ರಿಂದ ಬಿಟ್ಕಾಯಿನ್ ನ ಬೆಲೆ ಮತ್ತಷ್ಟು ಏರಿಕೆ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಜಿಯೋ ಕಾಯಿನ್ ಅವರು ಕೂಡ ಈ ಒಂದು ಕ್ರಿಪ್ಟೋ ಕರೆನ್ಸಿಗೆ ಎಂಟರ್ ಆಗ್ತಾ ಇದ್ದಾರಾ ಅಥವಾ ಏನು ಅಂತ ಕಂಪ್ಲೀಟ್ ಅಂತ ಮಾಹಿತಿನ ಅವರು ಕೂಡ ಇಲ್ಲಿ ಅನೌನ್ಸ್ ಮಾಡಿಲ್ಲ. ಸೊ ಯಾವುದೇ ರೀತಿಯಾದಂತಹ ಅಫಿಷಿಯಲ್ ಅನೌನ್ಸ್ಮೆಂಟ್ ಅವರಿಂದ ಆಗಿಲ್ಲದೆ ಇರೋದ್ರಿಂದ ನಾವು ಈ ಜಿಯೋ ಕಾಯಿನ್ ಅನ್ನ
ಕ್ರಿಪ್ಟೋ ಕರೆನ್ಸಿ ಅಂತ ಇನ್ನೂ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬಟ್ ಅವ್ರು ಆಲ್ರೆಡಿ ಒಂದು ಏನು ಅನೌನ್ಸ್ ಆಗಿದೆ ಅಂತಂದರೆ ಪಾಲಿಕಾನ್ ಲ್ಯಾಬ್ ಜೊತೆ ಸೇರಿ ಈ ಪಾಲಿಕಾನ್ ಲ್ಯಾಬ್ ಅಂತ ಏನಪ್ಪ ಅಂತಂದರೆ ಈ ಬ್ಲಾಕ್ ಚೈನ್ ಸಿಸ್ಟಮ್ ಅಂತ ಏನು ಕರಿತೀವಿ ಅದನ್ನ ಮೇಂಟೈನ್ ಮಾಡ್ತಕ್ಕಂಥ ಒಂದು ಸಾಫ್ಟ್ವೇರ್ ಕಂಪ್ನಿನೇ ಇವತ್ತು ಪಾಲಿಕಾನ್ ಲ್ಯಾಬ್ ಕಂಪ್ನಿ. ಇವರ ಜೊತೆ ಅವರು ಪಾರ್ಟ್ನರ್ಶಿಪ್ನ ಮಾಡಿಕೊಂಡು ಈ ಜಿಯೋ ಕಾಯಿನ್ ಲಾಂಚ್ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಬಿಲೀವ್ ಮಾಡ್ತಾ ಇರೋದು ಏನಪ್ಪಾ ಅಂತಂದರೆ ಒನ್ ಡೇ ಇದು ಕೂಡ ಆ ಒಂದು ಕ್ರಿಪ್ಟೋ ಕರೆನ್ಸಿ ವರ್ಲ್ಡ್ಗೆ ಎಂಟರ್ ಆಗುತ್ತೆ, ಹಾಗಾಗಿನೇ ಈ ಥರ ಅನೌನ್ಸ್ ಮಾಡಿದ್ದಾರೆ ಅಂತ ಬಿಲೀವ್ ಮಾಡ್ತಾ ಇರೋದು. ಸೊ ಇನ್ನೊಂದು ಏನಪ್ಪಾ ಅಂತಂದರೆ ಕ್ರಿಪ್ಟೋ ಕರೆನ್ಸಿ ಏನಾದರೂ ಇಂಡಿಯಾದ ಒಂದು ಕ್ರಿಪ್ಟೋ ಕರೆನ್ಸಿ ಏನಾದರೂ ಅನೌನ್ಸ್ ಆದರೆ ಇಂಡಿಯಾ ತುಂಬಾನೇ ಗ್ಲೋಬಲಿ ತುಂಬಾನೇ ಎತ್ತರಕ್ಕೆ ಬೆಳೆಯತಕ್ಕಂಥದ್ದು. ಯಾಕಂತಂದ್ರೆ ಕ್ರಿಪ್ಟೋ ಕರೆನ್ಸಿನ ಹೊಂದಿರತಕ್ಕಂಥ ದೇಶ ತುಂಬಾನೇ ಸಾಧನೆಗಳನ್ನ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಬಿಟ್ಕಾಯಿನ್ಗಳು ಯಾವ ರೀತಿ ವರ್ಕ್ ಆಗುತ್ತೆ, ಈ ಕ್ರಿಪ್ಟೋ ಕರೆನ್ಸಿಗಳೇ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ಫಸ್ಟ್ ನೀವು ಒಂದು ಬಿಟ್ಕಾಯಿನ್ ಪರ್ಚೇಸ್ ಮಾಡ್ಬೇಕು ಯಾವ ಥರಪ್ಪ ಅಂತಂದ್ರೆ ಜಸ್ಟ್ ಕ್ರಿಪ್ಟೋ ಕಾಯಿನ್ಸ್ಗಳನ್ನ ಪರ್ಚೇಸ್ ಮಾಡೋಕಂತಾನೆ ಹಲವಾರು ಆ್ಯಪ್ಸ್ಗಳಿದೆ. ಕ್ರಿಪ್ಟೋ ಕರೆನ್ಸಿಗಳನ್ನ ನೀವು ಪರ್ಚೇಸ್ ಮಾಡ್ಕೋಸ್ಕರ ಪ್ಲೇಸ್ಟೋರಿಗೆ ಹಲವಾರು ಆ್ಯಪ್ಸ್ಗಳಿದೆ. ಅದರಲ್ಲಿ ನೀವು ಯಾವುದೇ ಒಂದು ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಒಂದು ಅಕೌಂಟ್ನಲ್ಲಿ ಕ್ರಿಯೇಟ್ ಮಾಡ್ಕೊಂಡ ನಂತರ ನಿಮಗೆ 2 ಕೀಸ್ ಸಿಗುತ್ತೆ. ಒಂದು ಪಬ್ಲಿಕ್ ಕೀ ಸಿಗುತ್ತೆ, ಇನ್ನೊಂದು ಬಂದು ಪ್ರೈವೇಟ್ ಕೀ ಸಿಗುತ್ತೆ. ಈ ಪಬ್ಲಿಕ್ ಕೀ ಅಂತಕ್ಕಂಥದ್ದು ನಿಮ್ಮ ಅಕೌಂಟ್ ನಂಬರ್ ಥರ, ಪ್ರೈವೇಟ್ ಕೀ ಅನ್ನೋದು ಪಾಸ್ವರ್ಡ್ ಥರ. ನೀವು ಪಬ್ಲಿಕ್ ಕೀನ ಎಲ್ಲರೂ ನೋಡ್ಬೋದು, ಬಟ್ ಪ್ರೈವೇಟ್ ಕೀನ ಯಾರಿಗೂ ನೀವು ಶೋ ಮಾಡ್ತಕ್ಕಂಥದ್ದಲ್ಲ, ಹಾಗೆ ಅದು ಯಾರಿಗೂ ಕೂಡ ಗೊತ್ತೂ ಆಗೋದಿಲ್ಲ. ಸೊ ಇಲ್ಲಿ ನೀವು 2 ಕೀಗಳನ್ನ ಇಟ್ಟುಕೊಂಡು ನೀವು ಎಲ್ಲಿಗೆ ಬೇಕಾದರೂ ನೀವು ವರ್ಲ್ಡಲ್ಲಿ ಯಾರಿಗೆ ಬೇಕಾದರೂ ಟ್ರಾನ್ಸಾಕ್ಷನ್ ಮಾಡ್ಬೋದು. ಇಲ್ಲಿ ಮೀಡಿಯೇಟರ್ಗಳು ಯಾರೂ ಇರೋದಿಲ್ಲ. ಹಾಗಾಗಿ ಒಂದು ಟ್ರಾನ್ಸಾಕ್ಷನ್ ಡಿಸೆಂಟ್ರಲೈಸೇಷನ್ ಮಾಡ್ಲಿಕ್ಕೋಸ್ಕರನೇ ತಂದಿರ್ತಕ್ಕಂಥ ಕರೆನ್ಸಿ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಇವಾಗ ಬ್ಯಾಂಕ್ನ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡ್ತೀವಿ ರೈಟ್ ನಾವು. ಸೊ ಆ ಒಂದು ಟ್ರಾನ್ಸಾಕ್ಷನ್ ಇವಾಗ ಏನ್ ಮಾಡ್ತಾರೆ, ನೀವು ಪೇ ಮಾಡ್ತಕ್ಕಂಥವ್ರು ಪೇ ಒಂದು ಲೆಡ್ಜರ್ ಇರುತ್ತೆ, ಮತ್ತೆ ಮೀಡಿಯೇಟರ್ ಲೆಡ್ಜರ್ ಒಂದಿರುತ್ತೆ, ಹಾಗೇನೆ ಒಂದು ರಿಸೀವರ್ ಲೆಡ್ಜರ್ ಕೂಡ ಒಂದಿರುತ್ತೆ. ಸೊ ಹೀಗೇನೆ ವರ್ಲ್ಡ್ ಅಲ್ಲಿ ಎಷ್ಟೋ ಜನ ಇರ್ತಾರೆ, ಅವರೆಲ್ಲ ಲೆಡ್ಜರ್ಗಳನ್ನ ಎಂಟ್ರಿ ಮಾಡ್ಬೇಕಾಗುತ್ತೆ. ಬಟ್ ಈ ಒಂದು ಬಿಟ್ಕಾಯಿನ್ ಆಗಿರೋ ಅಂತ ನಾವೇನು ಕರಿತೀವಿ ಅಥವಾ ಕ್ರಿಪ್ಟೋ ಕರೆನ್ಸಿ ಅಂತ ನಾವೇನು ಹೇಳ್ತೀವಿ, ಇದು P2P ಟ್ರಾನ್ಸಾಕ್ಷನ್ ಮೂಲಕ ನಡೆಯುತ್ತೆ. P2P ಟ್ರಾನ್ಸಾಕ್ಷನ್ ಅಂತಂದ್ರೆ ನೀವು ಪರ್ಸನ್ ಟು ಪರ್ಸನ್ ಜಸ್ಟ್ ನೀವು ಟ್ರಾನ್ಸಾಕ್ಷನ್ ಮಾಡಿಬಿಡುವಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂಥ ಮೀಡಿಯೇಟರ್ಗಳು ಕೂಡ ಇರೋದಿಲ್ಲ, ನಿಮ್ಮ ಲೆಡ್ಜರ್ ಕೂಡ ಇಲ್ಲಿ ಎಂಟ್ರಿ ಮಾಡ್ತಕ್ಕಂಥದ್ದು ಇರೋದಿಲ್ಲ. ಇಟ್ ಮೀನ್ಸ್ ಲೆಡ್ಜರ್ ಎಂಟ್ರಿ ಆಗೋದಿಲ್ವಾ, ಆಗುತ್ತೆ, ಆದರೆ ಸಪ್ರೇಟ್ ಲೆಡ್ಜರ್ಗಳನ್ನ ಇಲ್ಲಿ ಎಂಟರ್ ಮಾಡೋದಿಲ್ಲ. ಜಸ್ಟ್ ಒಂದೇ ಒಂದು ಲೆಡ್ಜರ್ ಇರುತ್ತೆ, ಆ ಒಂದು ಲೆಡ್ಜರ್ ಅಲ್ಲಿ ಎಲ್ಲ ಎಂಟೈರ್ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿಯಲ್ಲಿ ಇರುತ್ತೆ. ಸೊ ಇದರಿಂದ ನಮ್ಮ ಮಾಹಿತಿ ಯಾರಿಗೂ ಕೂಡ ಲೀಕ್ ಆಗೋದಿಲ್ವಾ ಅಂತ ನೀವು ಕೇಳ್ಬೋದು. ಬಟ್ ಇಲ್ಲಿ ತುಂಬಾನೇ ಸೇಫ್ ಆಗಿರ್ತಕ್ಕಂಥ ಈ ಒಂದು ಟ್ರಾನ್ಸಾಕ್ಷನ್ ಅಂತಾನೆ ಹೇಳ್ಬೋದು. ನಿಮ್ಮ ಮಾಹಿತಿ ಇಲ್ಲಿ ಇರೋದಿಲ್ಲ. ಸೊ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನ ಲೆಡ್ಜರ್ ಅಲ್ಲಿ ಎಂಟ್ರಿ ಮಾಡೋದೇ ಇಲ್ಲ. ಜಸ್ಟ್ ನೀವು ಎಷ್ಟು ಅಮೌಂಟ್ ನ ಟ್ರಾನ್ಸಾಕ್ಷನ್ ಮಾಡಿದಿರಿ ಅಂತಕ್ಕಂಥದ್ದು ಮಾತ್ರ ಅಲ್ಲಿ ಲೆಡ್ಜರ್ ಅಲ್ಲಿ ಎಂಟ್ರಿ ಆಗುತ್ತೆ. ಸೊ ಈ ಲೆಡ್ಜರ್ಗಳನ್ನ ಎಂಟ್ರಿ ಮಾಡೋದು ಯಾರು, ಕ್ರಿಪ್ಟೋ ಮೈನರ್ಸ್ ಅಂತ ಕರಿತೀವಿ. ಸೊ ಅವರು ಇಲ್ಲಿ ಏನ್ ಮಾಡ್ತಾರೆ, ಬಿಟ್ಕಾಯಿನ್ ಮೈನರ್ಸ್ ಅಂತ ಏನ್ ಕರಿತೀವಿ, ಅವರು ನಿಮ್ಮ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡ್ತಾರೆ. ಈ ಒಂದು ಟ್ರಾನ್ಸಾಕ್ಷನ್ಗಳು ಕೂಡ ಬ್ಲಾಕ್ ಚೈನ್ ಸಿಸ್ಟಮ್ ಮೂಲಕನೇ ಇಲ್ಲಿ ಎಂಟ್ರಿ ಆಗುವಂಥದ್ದು. ಈ ಬ್ಲಾಕ್ ಚೈನ್ ಸಿಸ್ಟಮ್ ಮೂಲಕನೇ ಈ ಕ್ರಿಪ್ಟೋ ಕರೆನ್ಸಿಗಳು ವರ್ಕ್ ಆಗೋದು. ಜಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬ್ಲಾಕ್ ಸಿಸ್ಟಮ್ ಅಲ್ಲಿ ಒಂದು ಬ್ಲಾಕ್ ನ ಸೈಜ್ ಬಂದು 1 MB ಇರುತ್ತೆ. ಸೊ ಇಲ್ಲಿ ಪ್ರತಿ 10 ನಿಮಿಷಕ್ಕೆ ಒಂದ್ಸರಿ ಒಂದು ಬ್ಲಾಕ್ಗಳು ಚೇಂಜ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ನಿಮ್ಮ ಲೆಡ್ಜರ್ ನಲ್ಲಿ ನೀವು ಎಷ್ಟು ಅಮೌಂಟ್ ಅನ್ನ ಯಾರಿಗೆ ಕಳ್ಸಿರ ಅಂತಕ್ಕಂಥದ್ದು ಮಾತ್ರ ಇರುತ್ತೆ, ನಿಮ್ಮ ಪರ್ಸನಲ್ ಡೀಟೇಲ್ಸ್ಗಳು ಯಾವುದೇ ಇರೋದಿಲ್ಲ. ಹೀಗಾಗಿ ಈ ಒಂದು ಕ್ರಿಪ್ಟೋ ಕರೆನ್ಸಿ ತುಂಬಾನೇ ಸೇಫೆಸ್ಟ್ ಒಂದು ಆಗಿರ್ತಕ್ಕಂಥ ವೇ ಆಗಿರೋದ್ರಿಂದ ಈಗ ಪ್ರಸ್ತುತ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಈ ಒಂದು ಟ್ರೆಂಡಿಂಗ್ ಅಲ್ಲಿ ನಮ್ಮ ಇಂಡಿಯಾ ಕೂಡ ಜಿಯೋ ಕಾಯಿನ್ ಅನ್ನ ಲಾಂಚ್ ಮಾಡೋದ್ರಾಗಿ ಈ ಒಂದು ಜಿಯೋದವರು ಅನೌನ್ಸ್ ಮಾಡಿದ್ದಾರೆ. ಬಟ್ ಅವರು ಇದು ಕ್ರಿಪ್ಟೋ ಕರೆನ್ಸಿ ಅಂತ ಇನ್ನೂ ಕೂಡ ಪರ್ಟಿಕ್ಯುಲರ್ ಆಗಿ ಅಥವಾ ಅಫಿಷಿಯಲ್ ಆಗಿ ಯಾವುದೇ ರೀತಿಯಂತ ಅನೌನ್ಸ್ಮೆಂಟ್ ಅನ್ನು ಕೊಟ್ಟಿಲ್ಲ. ಬಟ್ ಪ್ರಸ್ತುತ ನಿಮಗೆ ಇವಾಗ ಏನಪ್ಪಾ ಆಪ್ಷನ್ ಇದೆ ಅಂತಂದ್ರೆ ಜಿಯೋ ಕಾಯಿನ್ ಗಳನ್ನ ನೀವು ಫ್ರೀ ಆಗಿ ಅರ್ನ್ ಮಾಡಬಹುದು. ಜಿಯೋದವರದ್ದು ಒಂದು ಬ್ರೌಸರ್ ಇದೆ. ಸೊ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಜಿಯೋ ಸ್ಪೇರ್ ಅಂತ ಟೈಪ್ ಮಾಡಿದ್ರಪ್ಪ ಅಂತಂದ್ರೆ ಅವ್ರೊಂದು ಬ್ರೌಸರ್ ಬರುತ್ತೆ. ಆ ಬ್ರೌಸರ್ ನ ಇನ್ಸ್ಟಾಲ್ ಮಾಡ್ಕೊಂಡು ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಆ ಒಂದು ಬ್ರೌಸರ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನಿಮ್ಮ ಡೈಲಿ ಯೂಸಸ್ ಏನಿದೆ, ನೀವು ಕ್ರೋಮ್ ನಲ್ಲಿ ಯಾವ ತರ ಬ್ರೌಸ್ ಮಾಡ್ತೀರೋ ಆ ತರ ಪರ್ಟಿಕ್ಯುಲರ್ ಓದ್ಲಿಕ್ಕೆ ಆಗಿರ್ಬೋದು ಅಥವಾ ಆ ಸ್ಟಡಿ ಪರ್ಪಸ್ ಆಗಿರ್ಬೋದು, ಯಾವುದಕ್ಕೋಸ್ಕರ ನೀವು ಬಳಸಿದ್ರು ಕೂಡ ಬ್ರೌಸರ್ ನಲ್ಲಿ ನಿಮಗೆ ಆ ಒಂದು ಜಿಯೋ ಕಾಯಿನ್ಸ್ಗಳು ಅರ್ನ್ ಆಗ್ತಾ ಇದೆ. ಸೊ ಈ ಒಂದು ಜಿಯೋ ಕಾಯಿನ್ಸ್ಗಳು ಜಿಯೋ ವ್ಯಾಲೆಟ್ ಅಲ್ಲಿ ನಿಮ್ಮ ಒಂದು ಆ ಒಂದು ಆ್ಯಪ್ ವ್ಯಾಲೆಟ್ ರಚನೆ ಮಾಡೋಕ್ಕಾಗುತ್ತೆ. ನೀವು ಮೊಬೈಲ್ ನಂಬರ್ನ ಎಂಟರ್ ಮಾಡಿ ವ್ಯಾಲೆಟ್ ನ ರಚಿಸ್ಕೋತೀರಾ, ಆ ಒಂದು ವ್ಯಾಲೆಟ್ ನಲ್ಲಿ ಇರ್ತಾ ಇದೆ. ಸೊ ಇದರಿಂದ ಏನಾಗ್ತಾ ಇದೆ, ಮುಂದೆ ನಿಮಗೆ ಇವತ್ತು ಜಿಯೋ ರೀಚಾರ್ಜ್ ಆಗಿರ್ಬೋದು ಅಥವಾ ನೀವು ಜಿಯೋದ ಮಾರ್ಟ್ ಆಗಿರ್ಬೋದು, ರಿಲಯನ್ಸ್ ಮಾಲ್ ಆಗಿರ್ಬೋದು, ರಿಲಯನ್ಸ್ ಡಿಜಿಟಲ್ ಯಾವುದೇ ರೀತಿಯಾದಂಥ ಮೊಬೈಲ್ನ ನೀವು ಜಿಯೋ ಮಾರ್ಟ್ ಅಲ್ಲಿ ಜಿಯೋ ಸ್ಟೋರ್ಗಳಲ್ಲಿ ಏನಾದರೂ ನೀವು ಪರ್ಚೇಸ್ ಮಾಡಿದ್ರೆ, ಅವು ಮೆಡಿಕಲ್ ಸ್ಟೋರ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ನೀವು ಈ ಜಿಯೋ ಕಾಯಿನ್ಗಳನ್ನ ಪೇ ಮಾಡುವಂತ ಅವಕಾಶನ ರೀಸೆಂಟ್ ಆಗಿ ಅವರು ಒದಗಿಸ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಯೂಸ್ ಆಗುತ್ತಾ ಅಂತಾನೂ ಗೊತ್ತಿಲ್ಲ, ಅಥವಾ ರೀಚಾರ್ಜ್ ಇವಾಗ ಜಿಯೋ ಕಾಯಿನ್ಗಳನ್ನ ರೀಚಾರ್ಜ್ ಮಾಡ್ಕೊಂಡು ನೀವು ಜಿಯೋ ಕಾಯಿನ್ಗಳನ್ನ ಯೂಸ್ ಮಾಡ್ಕೊಂಡು ರೀಚಾರ್ಜ್ ಮಾಡ್ಕೊಂಡ ನಂತರ ಮತ್ತೆ ಜಿಯೋ ಕಾಯಿನ್ಗಳು ಅರ್ನ್ ಆಗುತ್ತಾ ಅಂತಾನೂ ಗೊತ್ತಿಲ್ಲ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಪರ್ಟಿಕ್ಯುಲರ್ ಆಗಿ ಮಾಹಿತಿಯನ್ನು ಅವರು ಒದಗಿಸದೇ ಇರೋದ್ರಿಂದ
ನಾವು ಇವಾಗ ಅಡ್ವಾನ್ಸ್ ಆಗಿ ಯಾವುದೇ ನಿರ್ಧಾರಕ್ಕೂ ಕೂಡ ಬರೋಕ್ಕಾಗೋದಿಲ್ಲ. ಬಟ್ ಇಲ್ಲಿ ಒಂದು ಏನಪ್ಪ ಇಂಪಾರ್ಟೆಂಟ್ ಅಂದ್ರೆ, ನೀವು ಜಿಯೋ ಕಾಯಿನ್ಸ್ಗಳನ್ನ ಫ್ರೀಯಾಗಿ ಅರ್ನ್ ಆಗ್ತಿರೋದ್ರಿಂದ ಜಸ್ಟ್ ಯೂಸ್ ಮಾಡಿ ಅವರ ಬ್ರೌಸರ್ನ ಜಿಯೋ ಕಾಯಿನ್ಸ್ಗಳನ್ನ ಅರ್ನ್ ಮಾಡ್ಕೊಂಡು ನೀವು ಯಾವುದೇ ಕೆಲಸನ ಮಾಡಿದ್ರೆ ಇಲ್ಲಿ ಜಿಯೋ ಕಾಯಿನ್ಸ್ಗಳು ಅರ್ನ್ ಆಗ್ತಿರೋದ್ರಿಂದ ನೀವು ಜಿಯೋ ಕಾಯಿನ್ಸ್ಗಳನ್ನ ಅರ್ನ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಒಂದು ಮಾಹಿತಿ. ಸೊ ಹಾಗಾಗಿ ನಿಮಗೆ ಬಿಟ್ಕಾಯಿನ್ ಮತ್ತು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಆಸಕ್ತಿದಾಯಕ ಮಾಹಿತಿಯೊಂದಿಗೆ ಬರ್ತೀನಿ. ಚಾನಲ್ನಲ್ಲಿ ಅಪ್ಡೇಟ್ ಆಗಿರಿ. ಥ್ಯಾಂಕ್ ಯು.